ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೀವು ತೆಕ್ಕೊಂಡಾಗ, ಉಡುಪಿ ಜಿಲ್ಲೆಯನ್ನು ತೆಕ್ಕೊಂಡಾಗ 3,60,000 ಜನ ಬಿಲ್ಲವರು ಮತದಾರರಿದ್ದಾರೆ. ಬಹುಸಂಖ್ಯಾತ ಮತದಾರರಿರುವಾಗ ಶಾಸಕರಿಗೆ ಇರಬಹುದು ಅಥವಾ ಯಾವುದೇ ಒಂದು ಚುನಾವಣೆಗೆ ಇರಬಹುದು, ನೀವುಗಳು ಎದ್ದು ನಿಂತು ಮುಂದೆ ಹೋದಾಗ ನಿಮ್ಮ ಜೊತೆ ಖಂಡಿತವಾಗಿಯೂ ಸಮಾಜದ ಪ್ರತಿಯೊಬ್ಬನು ನಿಮ್ಮ ಜೊತೆ ಬರ್ತಾನೆ ಎಂಬ ನಂಬಿಕೆ ನನಗಿದೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಒಬ್ಬ ಬಿಲ್ಲವ ಸಮುದಾಯದ ಒಬ್ಬ ವ್ಯಕ್ತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಮಾನಾಥ್ ಕೋಟ್ಯಾನ್ ಇದ್ದಾನೆ, ಉಡುಪಿಯಲ್ಲಿ ಸುನಿಲ್ ಕುಮಾರ್ ಅವರು ಇದ್ದಾರೆ. ಹಾಗೆಯೇ ಬಹುಶಃ ಬೆಳ್ತಂಗಡಿಯಲ್ಲಿ ಒಬ್ಬ ನಮ್ಮ ರಕ್ಷಿತ ನಿಂತು ಸೋತಿದ್ದಾರೆ, ಉಳ್ಳಾಲದಲ್ಲಿ ಸತೀಶ್ ಕುಂಪಾಲ ನಿಂತು ಸೋತಿದ್ದಾರೆ. ಬಹುಶಃ ಯಾಕೆ ಸೋತಿದ್ದಾರೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರೇ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಯಾಕೆಂತ ಹೇಳಿದ್ರೆ ನನಗೆ ಧೈರ್ಯ ಬರುವುದಿಲ್ಲ ನಿಮಗೆ ಹೋಗ್ಲಿಕ್ಕೆ. ನಾನು ಒಂದು ವೇಳೆ ಉಮಾನಾಥ್ ಕೋಟ್ಯಾನ್ ಹತ್ರ ಹೋಗಿ ಮಾತಾಡಿದ್ರೆ ಏನಾದರೂ ನನ್ನ ಪಕ್ಷದವರು ಏನಾದರೂ ನನಗೆ ಹೇಳ್ತಾರಾ? ಯಾರಿಗೆ? ನಮ್ಮ ನಾಯಕರಿಗೆ ಒಂದು ಹಿಂಜರಿಕೆ. ಯಾರಾದರೂ ನಾವು ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಅಥವಾ ಹರೀಶ್ ಕುಮಾರ್ ಹತ್ರ ಮಾತಾಡಿದರೆ ಏನಾದರೂ ತೊಂದರೆ ಆಗ್ತದ? ಇಂಥ ಹಿಂಜರಿಕೆಯನ್ನಿಟ್ಟುಕೊಂಡು ನೀವು ಹೇಗೆ ಸಮುದಾಯವನ್ನು ಕಟ್ತೀರಿ ಅಂತ ನನ್ನ ಪ್ರಶ್ನೆ. ಹೇಗೆ ಕಟ್ತೀರಿ? ಅದೇನು ನಮಗೆ ಮಾತ್ರ ಹಿಂಜರಿಕೆ? ಉಳಿದ ಸಮಾಜ ಈ ರೀತಿಯಲ್ಲಿ ಹಿಂಜರಿಕೆಯಲ್ಲಿ ಇರ್ತದ? ಇಡೀ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಗ್ರಾಮ ಪಂಚಾಯತಿನಿಂದ ಹಿಡಿದು ಲೋಕಸಭೆಯವರೆಗೆ, ನಾವೆಷ್ಟು ಮುಂದೆ ನಿಂತವರಿಗೆ ಬೆಂಬಲವನ್ನು, ನೈತಿಕ ಬೆಂಬಲವನ್ನು ಕೊಡ್ತೇವೆ ಅನ್ನೋದು ಮುಖ್ಯ. ಆರ್ಥಿಕ ಬೆಂಬಲವನ್ನು ಎಷ್ಟು ನಾವು ಕೊಡ್ತೇವೆ ಅನ್ನೋದು ಮುಖ್ಯ. ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ನೇರ ಮಾತಾಡುವವ. ಮಾತಾಡಿದ್ರೆ ಸ್ವಲ್ಪ ಇರಿಸು ಮುರಿಸಾದಿತ್ತು ನಿಮಗೆ, ಆದ್ದರಿಂದ ನಾನು ಮಾತಾಡಲಿಕ್ಕೆ ಹೋಗಲ್ಲ. ನಾನು ನಿನ್ನ ಗಂಗಾಧರನ ಹತ್ರ ಹೇಳಿದೆ, ನಾನು ನಾಳೆ ಮಾತಾಡಲಿಕ್ಕೆ ನನಗೆ ಕೊಡಬೇಡಿ ಅಂತ. ಆದ್ದರಿಂದ ನಾನು ದಯವಿಟ್ಟು ನಿಮ್ಮ ಹತ್ರ ಹೇಳ್ತೇನೆ, ಯಾವ ರಾಜಕೀಯ ಪಕ್ಷದ ಬಗ್ಗೆಯೂ ನಾನು ಮಾತಾಡೋದಿಲ್ಲ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ರೆ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಿ. ಆರ್ಥಿಕ ಬೆಂಬಲ, ನೈತಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ? ಒಂದು ವೇಳೆ ನಾನು ಮಾತಾಡಿದ್ದು ಸರಿ ಇದ್ರೆ ನೀವು ತೆಕ್ಕೊಳ್ಳಿ, ಒಂದು ವೇಳೆ ನಾನು ಮಾತಾಡಿದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿಕೊಳ್ಳುತ್ತಾ ಖೇದಕರದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ನನ್ನ ಅನುಭವ ಹಾಗಾಗಿದೆ. ನನಗೆ ಚುನಾವಣೆಗೆ ನಿಂತಾಗ ಯಾರು ಬಂದು ನಮಗೆ ಆರ್ಥಿಕವಾಗಿ ನಮಗೆ ಬೆಂಬಲವನ್ನು ಕೊಡಬೇಕಿತ್ತು, ಯಾರು ನಮ್ಮನ್ನು ಕರೆದು ಕೇಳಬೇಕಿತ್ತು, ಕೇಳಲಿಲ್ಲಲ್ಲ ಅಂತ ಒಂದು ದುಃಖ ನಮಗೆ ಆಗ್ತದೆ.